ನಟಿ ತ್ರಿಷಾ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಒಂದು ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ತಮಿಳುನಾಡಿನ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನ ಇವತ್ತು ಪೊಲೀಸರು ಬಂಧಿಸುತ್ತಾರೆ. ಕಾವೇರಿ ನೀರು ಮತ್ತು ಮೇಕೆದಾಟು ವಿಚಾರವಾಗಿ ಅಲ್ಲಿನ ಟಿವಿಕೆಯ ಜೊತೆಲಿ ಮುಖ್ಯಮಂತ್ರಿಯಾಗಿರುವಂತ ವಿಜಯ್ ಅವರನ್ನ ಬಹಳಷ್ಟು ಬೇಕು, ಅವರನ್ನ ಕಾಲೆಳಿಬೇಕೆನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಗ್ತಿತ್ತು. ಆ ಸಂದರ್ಭದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆಗಳು ಬಂದಿದೆ. ನಂತರದಲ್ಲಿ ಅವರನ್ನ ಅರೆಸ್ಟ್ ಮಾಡ್ತಾರೆ ನಿವಾಸದಿಂದ. ತದನಂತರದಲ್ಲಿ ಅವರು ಸ್ಟೇಷನ್ ಬೇಲ್ ತಗೊಂಡು ಆಚೆ ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಉದಯನಿಧಿ ಸ್ಟಾಲಿನ್ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. முதலமைச்சர் வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். காவிரி சொன்னேன். ಕಾವೇರಿ ವಿಚಾರ, ಮೇಕೆದಾಟು ಯೋಚನೆ ಆಗಲೇಬಾರದು ಅಂತ ಡಿಎಂಕೆ ತಾಂಜಾವೂರಿನಲ್ಲಿ ಪ್ರತಿಭಟನೆ ಮಾಡ್ತಿತ್ತು. ಆ ಸಂದರ್ಭದಲ್ಲಿ ಸ್ಟಾಲಿನ್ ಅವರು ನಾಲಿಗೆ ಹರಿಬಿಟ್ಟಿದ್ದಾರೆ. ಅಂದ್ರೆ ಇವರಿಗೆ ಈ ಧರ್ಮದ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಮಾತನಾಡೋದಂದ್ರೆ ಸಲೀಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಅಂದರೆ ಅಷ್ಟೇ ಸಲೀಸಾಗಿ ಈಗ ಅವರು ಏನೋ ಹೇಳಿಕೆ ಕೊಡ್ತಾರೆ, ಆ ತಕ್ಷಣಕ್ಕೆ ಅರೆಸ್ಟ್ ಆಗ್ತಾರೆ. ಕೋರ್ಟ್ ಅವರಿಗೆ ಸ್ಟೇಷನ್ ಬೇಲ್ ಮೂಲಕನೇ ಈಚೆ ಕಳಿಸ್ಕೊಡುತ್ತೆ. ಅಷ್ಟು ಸಲೀಸಾದ ತಕ್ಷಣಕ್ಕೆ ಅವರಿಗೆ ಹೇಳಿಕೆಗಳು ಅಷ್ಟೇ ಸಲೀಸಾಗಿ ಮುಂದುವರೆದು ಬರುತ್ತೆ. ಒಂದು ಹೆಣ್ಣಿನ ಮಾನದ ವಿಚಾರದಲ್ಲಿ ಮಾತಾಡಿದಾಗ, ಒಂದು ಧರ್ಮದ ವಿಚಾರದಲ್ಲಿ ಮಾತಾಡಿದಾಗ ಕಠಿಣಾತಿ ಕಠಿಣ ಶಿಕ್ಷೆಗಳನ್ನು ಇವರು ಯಾವಾಗ ಅನುಭವಿಸ್ತಾರೋ, ಇವರೂ ಸೇರಿದಂತೆ ಇವರ ಹಿಂಬಾಲಕರು ಮತ್ತು ಇವರ ಅನುಯಾಯಿಗಳು, ಇವರಂತೆ ಇರುವಂಥ ಒಂದಷ್ಟು ವರ್ಗ, ಅವರೆಲ್ಲರಿಗೂ ಬುದ್ಧಿ ಬರುತ್ತೆ. ಹೇಳಿಕೆ ಕೊಟ್ಟಷ್ಟೇ ಈಸಿಯಾಗಿ ಈಚೆ ಬರ್ತಿರ್ಬೇಕಾದ್ರೆ ಅವ್ರಿಗೆ ಇದು ಯಾವುದ್ರ ಭಯನೂ ಇರಲ್ಲ. ಹೆಚ್ಚಾಗಿ ಕಾನೂನಿನ ಭಯನೇ ಇಲ್ಲ ಅಂತ. ಈ ಹಿಂದೆ ಒಂದು ಸಾರಿ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳದಂತ ವ್ಯಕ್ತಿ ಅಷ್ಟೇ ಸಲೀಸಾಗಿ ಮಾತಾಡ್ಕೊಂಡಿದ್ರು. ಧರ್ಮದವರು ಕೂಡ ಏನು ಜಾಸ್ತಿ ಅವ್ರ ಮೇಲೆ ಪ್ರಚೋದನೆ ಮಾಡಲಿಲ್ಲ, ಅವ್ರ ಪ್ರಚೋದನೆಗೆ ಒಳಗಾಗಲಿಲ್ಲ. ಕಾರಣ ಇನ್ನೂ ನಿಗೂಢ. ಇವತ್ತು ಟಿವಿಕೆಯ ಆ ವಿಜಯನ, ಅವ್ರ ಮುಖ್ಯಮಂತ್ರಿಯವ್ರನ್ನ ತೆಗಳುವ ಬರದಲ್ಲಿ ಅವರ ಬೆಂಬಲಿಗರು ಈ ನೀರಿನ ವಿಚಾರದಲ್ಲಿ ಮಾತಾಡ್ತಾ ಅವರಿಗಿರುವಂಥ ಕಾಳಜಿಯ ವಿಚಾರ ಮಾತಾಡ್ತಾ ಈ ತ್ರಿಷಾ ಅಂತ ಕೂಗ್ತಾರೆ. ಇವರು ಅದಕ್ಕೆ ತಕ್ಕಂಗೆ ಏನೋ ಒಂದು ಹೇಳಿಕೆಯನ್ನು ಕೊಟ್ಟೇ ಬಿಡ್ತಾನೆ ಮನುಷ್ಯ. ನಿಮ್ಮ ರಾಜಕೀಯ ದಾಳವಾಗಿ ಹೆಣ್ಮಕ್ಳನ್ನ ಬಳಸ್ತಾ ಇದ್ರಲ್ಲ, ಇದೇ ದುರಂತ ಅಂತ. ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳನ್ನ ಇಟ್ಕೊಂಡು ಇನ್ನೊಬ್ಬರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಾಳೆ ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಪರಿಸ್ಥಿತಿ ಏನಾಗ್ಬೋದು? ನೀವು ಮಾತಾಡದಂತೆ ಇನ್ನೊಬ್ಬರು ಯಾರಾದರೂ ಮಾತಾಡಕ್ಕೆ ಶುರು ಮಾಡಿಬಿಟ್ರೆ ನಿಮ್ಮ ಮಾನನೂ ಕೂಡ, ನಿಮ್ಮ ಮನೆಯವರ ಮಾನ ಕೂಡ ಬೀದಿಗೆ ಬಂದ್ಬಿಡುತ್ತೆ. ಮೊದಲಿಗೆ ಇವರ ನಾಲಿಗೆಯನ್ನು ಸ್ವಚ್ಛ ಮಾಡಬೇಕು. ಇವರು ತಂದೆ ತಮಿಳ್ನಾಡಲ್ಲಿ ಅದೇನೋ ಮಾಡೋದಕ್ಕೆ ಹೊರಟು ಇವತ್ತು ಏನು ನಿರ್ನಾಮದ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಒಂದು ಹೊಸ ಪಕ್ಷ ಬಂದ್ಬಿಟ್ಟು ನಿಮ್ಮನ್ನು ಮುಗಿಸುವ ಲೆಕ್ಕಕ್ಕೆ ಅವರು ಸಿಗ್ನಲ್ ಕೊಟ್ಬಿಟ್ಟು ಹಾಗೇ ಮಾಡಿಸ್ಕೊಟ್ರು. ಕಾರಣ ಇಷ್ಟೇ, ನಿಮ್ಮ ದುರ್ನಡತೆ, ನೀವು ನಡ್ಕೊಳ್ತಾ ಇರುವಂಥ ರೀತಿ, ನಿಮ್ಮ ದೌರ್ಜನ್ಯಗಳು, ಅದೆಲ್ಲದಕ್ಕೂ ಪಾಠ ಕಲಿಸಿರುವಂಥದ್ದು ಜನ. ನೀವು ಅಲ್ಲಿ ಹೋದ ಮೇಲೂ ಮತ್ತೆ ಅದೇ ಬುದ್ಧಿ ತೋರಿಸ್ತೀರಿ ಅಂತಂದರೆ ನಿಮ್ಮನ್ನು ಎಲ್ಲಿ ಕಳಿಸ್ಬೇಕು ಜನ ಅಂತ ಸುಣ್ಣ ಕೂತ್ಕೊಂಡಿರೋ ಕಾಲಘಟ್ಟದಲ್ಲಿ ಜನ ನಮ್ಮನ್ನು ಯಾಕೆ ತಿರಸ್ಕಾರ ಮಾಡಿದ್ರು? ಜನರ ಈ ಆದೇಶಕ್ಕೆ ನಾವು ಮಾಡ್ಕೊಂಡಿರೋ ತಪ್ಪಾದರೂ ಏನು ಅನ್ನುವಂಥ ನಿಟ್ಟಲ್ಲಿ ಇವರು ಒಂದು ಪರಾಮರ್ಶೆ ಮಾಡ್ಕೋಬೇಕು. ಅದೆಲ್ಲವನ್ನು ಬಿಟ್ಟು ಇವತ್ತು ಕಾವೇರಿ ವಿಚಾರ, ಕರ್ನಾಟಕದ ವಿಚಾರ, ಮೇಕೆದಾಟಿನ ವಿಚಾರ, ಎಲ್ಲಿಯ ಟಿಎಂಕೆ, ಎಲ್ಲಿಯ ತ್ರಿಷಾ? ಆಕೆಗೇನು? ನೀವು ಕರ್ನಾಟಕದ ಈ ಮೇಕೆದಾಟು ಅಥವಾ ಕಾವೇರಿ ನೀರಿನ ವಿಚಾರದಲ್ಲಿ ವಿಜಯ್ ಮಾತಾಡ್ತಾ ಇಲ್ಲ. ವಿಜಯ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಹೌದು, ಮಾತಾಡೋ ಬರದಲ್ಲಿ ನೀವು ಹೆಣ್ಮಕ್ಳನ್ನು ತಂದಷ್ಟು ಈಸಿ ಅಲ್ಲ ಅದು. ಆತ ಮಾಡಬೇಕಾಗಿರೋ ತಮಿಳ್ನಾಡಿನ ಮುಖ್ಯಮಂತ್ರಿಯಾಗಿ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದೇ ವಿಜಯ್. ಕೆಲಸ ಮಾಡ್ತಾರೆ, ಮಾತಾಡೋದಿಲ್ಲ ಅಂತ. ಈಗ ನೆರೆ ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಕೂಡ ನಮ್ಮ ರಾಜ್ಯದ ಜೊತೆಗೆ ಒಂದು ಸಖ್ಯ ಇರಬಹುದು. ಅದೇ ಕಾಂಗ್ರೆಸ್ನ ಜೋಡಿಕೆಯಿಂದ ಅವರು ಸರ್ಕಾರ ರಚನೆ ಮಾಡಿದ್ರು ಅನ್ನುವಂಥ ಉರಿಯಲ್ಲಿ
ಆ ಬೇಗುದಿಯಲ್ಲಿ ಮಾತಾಡ್ತಾ ಇರುವಂತದ್ದು. ಅವತ್ತು ಧರ್ಮದ ವಿಚಾರದಲ್ಲಿ ಮಾತಾಡಿದ್ದಕ್ಕೆ ಸುಮ್ಮನೆ ಹಂಗೇ ಬಿಟ್ಬಿಟ್ರು ನಿಮ್ಮನ್ನ. ಇವತ್ತು ತ್ರಿಷಾ ವಿಚಾರ ಮಾತಾಡಿದ್ದಕ್ಕೆ ಒಂದು ಗಳಿಗೆ ಆದ್ರೂ ಬಂಧನ ಅನ್ನುವಂಥದ್ದು ಸಿಕ್ತು. ಮನೆಯಿಂದನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು TVK ಅವರು ಇದು ಮಾಡ್ಕೊಂಡಾಗ ಇನ್ನೂ ದಯಾನೀಯ ಪರಿಸ್ಥಿತಿಗೆ ಬರುತ್ತೆ ಈ ನಾಲ್ಗೆ ಸ್ವಚ್ಛ ಮಾಡ್ಕೊಳ್ಳದೆ ಇದ್ರೆ. ನಮ್ಮ ರಾಜ್ಯದಲ್ಲೂ ಕೆಲವರು ಇದ್ದಾರೆ, ಯಾರಿಗೂ ಯಾರೋ ಏನೋ ಮಾತಾಡೋದಕ್ಕೆ ಹೊರಟು ಇಡೀ ಲೆಕ್ಕಾಚಾರವನ್ನ ಬುಡ ಮೇಲ್ ಮಾಡುವಂತ ರಾಜಕಾರಣಿಗಳಿದ್ದಾರೆ. ಆದ್ರೆ ಈ ರಾಜಕಾರಣಿಯಿಂದ ಕಲಿಬೇಕಾಗಿದ್ದೇನು ಅಂತಂದ್ರೆ ಯಾವುದನ್ನು ಮೈ ಮೇಲೆ ಹೇಳ್ಕೊಳ್ಬಾರ್ದು. ಆಮೇಲೆ ಸ್ತ್ರೀಯರ ಮೇಲೆ ಗೌರವ ಇರಬೇಕು. ಇಲ್ಲದೇ ಇದ್ರೆ ನೀವು ಒಂದು ಧರ್ಮದ ಮೇಲೆ ಗೌರವ ಇರಲಿ, ಸ್ತ್ರೀಯರ ಮೇಲೆ ಗೌರವ, ಧರ್ಮದ ಮೇಲೆ ಗೌರವ ನಿಮ್ಮ ಮನೆಯಿಂದನೇ ಬರಬೇಕು. ನಿಮ್ಮ ಸಂಸ್ಕೃತಿ ಹೇಳುತ್ತೆ ನಿಮ್ಮ ನಾಲ್ಗೆಯನ್ನು ಸ್ವಚ್ಛ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳ್ಬೋದು. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ